ಹಾಯ್ ಹೆಲೋ ಫ್ರೆಂಡ್ಸ್, ಇದು ನಂದು ಸೀಮಂತ ದಿನದ ವ್ಲಾಗ್ ಆಗಿರುತ್ತೆ. ನಾವು ಕೆಲವೊಂದು ಇಂಡಿವಿಜುವಲ್ ಫೋಟೋ ತೆಗೆಸ್ಕೊಂಡು ಬರೋಷ್ಟರಲ್ಲಿ ಅಮ್ಮನ ಮನೆಯವ್ರು ಬಂದಿದ್ದರು. ಸರಿ ಮತ್ತೆ ಇನ್ನು ಟೈಮ್ ಆಗುತ್ತಲ್ಲ ಅಂತ ಹೇಳಿ ನಾವೂ ಸಹ ಬಂದೋ. ನಾವು ಬರೋಷ್ಟರಲ್ಲಿ ಅಮ್ಮನ ಮನೆಯವರು ತಟ್ಟೆ ಎಲ್ಲ ರೆಡಿ ಮಾಡಿದರು. ಸೊ ದೊಡ್ಡವ್ರು ಹೇಳಿದರು ಪೂಜೆ ಮಾಡಿ ನಮಸ್ಕಾರ ಮಾಡಿ ಕೂತ್ಕೋಬೇಕಂತ ಹೇಳಿ. ನಾನು ದೊಡ್ಡವ್ರು ಹೇಳಿದ ರೀತಿಯೇ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಕೂತ್ಕೊಳ್ಳೋಣ ಅಂತ ಹೋದೆ. ನನಗೆ ಸೀಮಂತ ಮಾಡಿಸ್ಕೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ನೇಟಿವಲ್ಲಿ ಮನೆ ಮುಂದೆನೇ ಸಿಂಪಲ್ಲಾಗಿ ಮಾಡ್ದೋ. ನಾವು ಯಾವುದೇ ಡೆಕೋರೇಷನರ್ ಆಗಲಿ ಬ್ಯೂಟಿ ಪಾರ್ಲರ್ ಆಗಲಿ ಕರೆಸಿರಲಿಲ್ಲ. ನಾವೇ ಎಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ದೋ. ಅಂದರೆ ಸಿಂಪಲ್ಲಾಗಿ ನಮ್ಮ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಸೊ ನನ್ನ ಹಸ್ಬೆಂಡು ಮೊದಲನೇ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಅವರು ಹಾರ ಎಲ್ಲ ಹಾಕಿ ಬಳೆ ಎಲ್ಲ ತೊಡಿಸಿ ಮಾಡ್ತಾಯಿದ್ರು ಶಾಸ್ತ್ರನ. ಸೊ ಮುಂದೆ ಕುಂತಿದ್ದು ನನ್ನ ಫ್ರೆಂಡ್ಸು, ನಮ್ಮ ರಿಲೇಷನ್ಸ್ ಎಲ್ಲ ಅವ್ರನ್ನ ರೇಗಿಸ್ತಾಯಿದ್ರು. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ. ಸೊ ದೊಡ್ಡವ್ರು ಹೇಳ್ಕೊಟ್ಟಾಗೆ ಮಾಡಿದರು, ಖುಷಿಯಾಯಿತು. ಸೊ ಅದಾದಮೇಲೆ 9 ಜನ ಮುತ್ತೈದೆಯರು ಶಾಸ್ತ್ರ ಮಾಡಬೇಕಂತ ಹೇಳಿ ನನ್ನ ಫ್ರೆಂಡ್ಸು, ನನ್ನ ತಮ್ಮನ ಹೆಂಡತಿ, ನಮ್ಮ ರಿಲೇಷನ್ಸ್ ಎಲ್ಲ 9 ಜನ ಮಾಡಿದರು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆ ಮಾವ ಸಹ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು. ಖುಷಿ ಆಯಿತು ನನಗೆ, ಅದೊಂಥರ ಅವರ ಆಶೀರ್ವಾದ ಎಲ್ಲ ಸಿಕ್ಕಿದ್ದು. ಅದಾದಮೇಲೆ ನನ್ನ ತಮ್ಮನ ಹೆಂಡತಿ ಅಪ್ಪನ ಮನೆ ಶಾಸ್ತ್ರ ಮಾಡಬೇಕಂತ ಬಂದಳು. ಸೊ ಅವಳಿಗೆ ಗೊತ್ತಿರಲಿಲ್ಲ, ಶಾಸ್ತ್ರ ಸಹ ನಾನೇ ಹೇಳ್ಕೊಡ್ತಾಯಿದ್ದೆ. ಎಲ್ಲ ಮುಗೀತು. ದೊಡ್ಡವರ ಆಶೀರ್ವಾದ ಎಲ್ಲ ಪಡ್ಕೊಂಡು ಹೊರಟು. ಇದು ಒಂದು ಸೀಮಂತ ದಿನದ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.